ನಮ್ಮ ಅತ್ತೆನೇನಿಯ ಹೇಳಿ ಅದು ನಮ್ಮ ಅತ್ತೆನೇ ಬನ್ನಿ ಮಂತಾಗೇನೆ ಕುಂತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ನಮ್ಮ ಅತ್ತೆ ಇವಾಗ ನಮ್ಮ ಮನೆಯಾಗಿಲ್ಲ. ಅಯ್ಯೋ 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 ನಮ್ಮ ಅತ್ತೆದು 10 ಲಕ್ಷ 15 ಲಕ್ಷ ಬರ್ಬೇಕಾರೆ ಆಡಿ ದುಡ್ಡು ಕೊಡಕ್ಕೆ ಬಂದ್ಬಿಟ್ಟವ್ರೆ ಅಂತ ಅನಿಸ್ತದೆ. ಈ ಪುದ್ದಿ ನೋಡು ಅವಾಗೇನೇನಿಯ ಏನು ಮಾಡ್ತಾವಳು ಪಿಲಾನ ಅಂತ ಹೇಳ್ಬಿಟ್ಟು. ಅಯ್ಯೋ ಮನಿಯಾಳಿ ಹಾಂ ಅಯ್ಯಪ್ಪನಾಗಲೇ ಬುಟ್ಟಿಗೆ ಹಾಕತ್ತಾವಳೆ ಕರ್ಕೊಂಡು ಮಂತಕ್ಕೆ ಹೋಗ್ಬಿಡೋಣ ಅಂತ. ನೋಡಿ ಮೇಡಮ್ ಆಗ್ಲೇನೆ ತುಂಬ ಟೈಮ್ ಆಗೋಗ್ಬಿಟ್ಟಿದೆ, ನಿಮ್ಗೂ ಗೊತ್ತು ತುಂಬ ಅಂದರೆ ತುಂಬ ಆಗೋಗ್ಬಿಟ್ಟಿದೆ. ನಿಮ್ಮ ಅತ್ತೆ ಅವ್ರದ್ದೊಂದು ಸೈನ್ ಗೀನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಟ್ಬಿಟ್ರೆ ನಾವೆಲ್ಲ ಹೊರಟೋಗ್ಬಿಡ್ತೀವಿ. ಸುಮ್ಮನೆ ಮನೆ ಹತ್ರ ಬರೋದು ಇದೆಲ್ಲ ಚೆನ್ನಾಗಿಲ್ಲ. ನೀವೇ ಹೇಳಿದ್ರಲ್ಲ ಮನೆ ಹತ್ರ ಬರಬೇಡಿ ಹಂಗೆ ಹಿಂಗೆ ಅಂತ. ಮಂತಕ್ ಬಂದ್ಬಿಟ್ರೆ ಸುಮ್ಕೇನಿ ಅಕ್ಕಪಕ್ಕದ ಮನೆಯವರು ಅವರು ಇವರು ಎಲ್ಲನೂ ನೋಡ್ಬಿಡ್ತಾರೆ. ಸುಮ್ಮನೆ ನಮ್ಮ ಬಗ್ಗೆ ಹಂಗು ಹಿಂಗು ಮಾತಾಡ್ತಾರೆ. ಅದೆಲ್ಲ ನಂಗೆ ಇಷ್ಟ ಆಗಕ್ಕಿಲ್ಲ ಒಂಥರ ಬೇಜಾರಾಯ್ತದೆ ನನಗಂತೂ. ಅದಕ್ಕೆ ಮಂತಕ್ ಬರಬೇಡಿ ನಾನೇನಿಯ ಬತ್ತೀನಿ ಅಲ್ಲಿಗೆ ಅಂತ ಹೇಳಿದ್ದು. ಈಗ ಯಾರು ಸರಿ ಇಲ್ಲ ಇವಾಗ ನಮ್ಮ ಮನೆಯಾಗ ನಾನು ನಮ್ಮ ಅತ್ತೆ ನನ್ನ ಗಂಡ ಇದ್ವಿ. ಇವಾಗ ಯಾರ್ಯಾರೋ ಬಂದು ಸೇರ್ಕೊಂಡವ್ರಲ್ಲ ಸುಮ್ಮನೆ ಮನೆದೆಲ್ಲ ಸುಮ್ಮನೆ ಈಚೆ ಕಡೆಗೆ ಬಂದ್ಬಿಡ್ತದೆ ಬ್ಯಾಡ ಅಂತ ಹೇಳ್ಬಿಟ್ಟು ನಾನೇನಿಯ ನಿಮ್ಗೆ ಹೇಳಿದ್ದು ಬರಬೇಡಿ ಅಂತ. ನಾನು ಫೋನ್ ಎತ್ತಲಿಲ್ವಲ್ಲ, ಅದಕ್ಕೆ ನೀವು ಇಲ್ಲಿಗೆ ಏನಿಯ ಬಂದ್ಬಿಟ್ಟಿದ್ದೀರಾ. ಬನ್ನಿ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಿಲ್ಲ, ಮನೆ ತಗೇನಿ ಹೋಗಿ ನಿಂತ್ಕೊಂಡು ಮಾತಾಡನಿ. ಎಲ್ಲ ಮಳ್ಳಿ ಅಂದರೆ ಈ ಅಪ್ಪನೇ ನಮ್ಮ ಮತ್ತೆ ಕಾಸು ಕೊಡಕ್ಕೆ ಬಂದಿರೋದು. ಹಾಂ ಲೆಕ್ಕ ಹಾಕು ಹೆಂಗೆ ಬುಟ್ಟಿಗೆ ಹಾಕೊಂಡು ಕರ್ಕೊಂಡು ಹೋಗ್ತಾವಳೆ ಅಂತ. ನಮ್ಮತ್ತೆ ಕಾಸೆಲ್ಲನೂ ಇವಳು ತಕ್ಕ ಹೋಗಕ್ಕೆ ನಾನು ಬಿಟ್ಬಿಟ್ಟೆನಾ. ಮೊದಲೇನೆಯ ನಾನು ಏನು ಅನ್ಕೊಬಿಟ್ಟಿದ್ಯಾ. 10 ರೂಪಾಯಿ ಎಲ್ಲೂ ಹೋಗ್ದಿದ್ದಂಗೆ ಕಾಪಾಡ್ತಾ ಇವ್ನಿ ನಾನು. ಅಂಥದ್ರಾಗೆ ಈ ಮಳ್ಳಿ ಕರ್ಕೊಂಡು ಹೋಗ್ಬಿಟ್ಟು ಹಾಂ ಇರಲಿ ಅದೇನು ಮಾತಾಡ್ತಾರೋ ನೋಡಿ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ನಮ್ಮ ಮನೆಯಾಗ ತಾನೇ ನಮ್ಮ ಅತ್ತೆ ಇರೋದು. ಇವಳು ಯಾಕೆ ಹಿಂಗೆಲ್ಲನೂ ಇವ್ರ ಮನೆ ಕರ್ಕೊಂಡು ಹೋಗ್ಬೇಕು. ಯಾರ ಮನೆಗೆ ಅತ್ತೆ ಅವಳು ಅವ್ರ ಮನೆಗೆ ಏನೇ ಬರಬೇಕು ಎಲ್ಲನೂ. ಬಿಡಕ್ಕಿಲ್ಲ ನಾನು. ಮೇಡಮ್ ಸಾರಿ ಮೇಡಮ್ ಫೋನ್ಲ ರಿಸೀವ್ ಮಾಡಲಿಲ್ವಲ್ಲ ಅದಕ್ಕೆ ಬರಬೇಕಾಯ್ತು. ಏನು ಮೇಡಮ್ ನೀವು ಟೈಮ್ ಟು ಟೈಮ್ ಎಲ್ಲನೂ ಇದು ಮಾಡ್ಬಿಟ್ಟು ಕೊಡ್ತೀರಾ ಅಂತ ಗೊತ್ತು ಮೇಡಮ್ ನನಗೆ. ಆದರೆ ಈ ಟೈಮ್ ನೀವು ಫೋನ್ ರಿಸೀವ್ ಮಾಡಲಿಲ್ವಲ್ಲ ಮೇಡಮ್ ಅದಕ್ಕೇ ಬಂದಿದ್ದು ಮೇಡಮ್. ಇಟ್ಸ್ ಓಕೆ ಮೇಡಮ್, ನಡೀರಿ ಮನೆ ಹತ್ರನೇ ಕೂತ್ಕೊಂಡು ಸ್ವಲ್ಪ ಎಲ್ಲ ಮಾತಾಡಿ ಒಂದು ಸಿಗ್ನೇಚರ್ ಬೇಕು. ಅದೊಂದು ಸಿಗ್ನೇಚರ್ ನಿಮ್ಮ ಅತ್ತೆಯವ್ರು ಹಾಕ್ಬಿಟ್ರೆ ಇನ್ನೇನು ತೊಂದರೆ ಇರಲ್ಲ ಮೇಡಮ್, ಎಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ. ಅದೊಂದು ಸಿಗ್ನೇಚರ್ ಬೇಕಷ್ಟೇನೆ. ಸರ್ ಇದೇನೇನಿಯಾ ಕೊನೆ ತಿಂಗಳು ಅನಿಸ್ದಲ್ವಾ, ಇದನ್ನ ಕಟ್ಟಿದ್ರೆ ಮುಗ್ದೋಯ್ತದೇನಲ್ವಾ ಸರ್? ಇದೇ ಕೊನೆ ತಿಂಗಳು, ಇನ್ನೆಲ್ಲ ಮುಕ್ತಾಯ ಆಯಿತು, ಇನ್ನು ನೀವು ಆರಾಮಾಗಿರ್ಬೋದು. ಅಯ್ಯೋ ಇದೇ ತಿಂಗಳು ಏನಿಯ ಕಾಸು ಬರೋದಾ? ನಾನು ಇನ್ನೊಂದು ಸ್ಯಾನೇ ದಿನ ಆದಮೇಲೆ ಕಾಸು ಬರೋದು ಅಂತ ಅನ್ಕೋತಿದ್ನಲ್ಲ. ಅದು ಹೆಂಗೆ ಇದೇ ತಿಂಗಳು ಏನಿಯ ಕಾಸು ಬರ್ತದೆ? ಮತ್ತೆ ಇನ್ನು 4 ತಿಂಗಳು ಅದು ಇದು ಅಂತ ಯಾರೋ ಹೇಳ್ತಿದ್ದಂಗಿದ್ರು. ಅಯ್ಯೋ ಅಯ್ಯೋ ಮುಂದಿನ ತಿಂಗಳು ಏನಿಯ ಕಾಸು ಬರ್ತದೆ ಅನಿಸ್ತದೆ. ಬುದ್ಧಿ ನೋಡು ಸೀಕ್ರೆಟಾಗಿ ಮನೆ ಕರ್ಕೊಂಡು ಹೋಗ್ತಿರೋದು. ಸರಿ ಬನ್ನಿ ಸರ್, ಬನ್ನಿ ಮನೆ ಹತ್ರ ಹೋಗೋಣ. ಹಂಗೆ ಕಾಪಿ ಇಕ್ತೀನಿ, ಕಾಪಿ ಕುಡ್ಕೊಂಡು ಮಾತಾಡೋಣ ಬನ್ನಿ ಸರ್. ಪದ್ದು ನೀನ್ ಯಾಕೆ ನಿಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದೀಯಾ? ಅತ್ತೆ ಇರೋದು ನಮ್ಮ ಮನೆಯಾಗ ತಾನೇ. ವಾ ನೀವೇ ಅತ್ತೆ ಇರೋದು ನಿಮ್ಮ ಮನೆಗಾದ್ರೂ ಜವಾಬ್ದಾರಿ ನನ್ನ ಮೇಲೇನೇ ಇರೋದು. ನೋಡಿ ನಾನು ಮಾಡಿರೋದು ನನಗೆ ಬೇಕು ಅಂತ ನಾನು ಅದನ್ನೆಲ್ಲನೂ ತಗೊಂಡಿರೋದು ಅಮೌಂಟು. ನಾನಿವಾಗ ನಾನೇನೇ ಕರ್ಕೊಂಡೋಗಿ ಎಲ್ಲ ಕ್ಲಿಯರ್ ಮಾಡ್ತೀನಿ. ನೋಡಿ ನೀವು ಸುಮ್ಕೆ ಏನಿಯಾ ಮನೆಗೆ ಹೋಗಿ ಇಲ್ಲಿ ಬೀದಿನಾಗೆಲ್ಲ ಜಗಳ ರಂಪಾಟ ಮಾಡಬೇಡಿ. ನಾನು ಜಗಳ ರಂಪಾಟ ಮಾಡೋನೇನಿಯಾ ನೋಡಿ, ನನಗದೆಲ್ಲನೂ ಗೊತ್ತಿಲ್ಲ. ನಮ್ಮ ಮನೆಗೆ ನೀ ಬರ್ಬೇಕು ಅವರು ನೀವು ನಮ್ಮ ಮನೆಗೆ ಬರ್ರಿ. ನಮ್ಮ ಅತ್ತೆ ಇವ್ರತ್ತೆ ಒಂದೇನಿಯ. ಆದರೆ ನಮ್ಮ ಅತ್ತೆ ಬಂದು ನನ್ನ ಮನೆಯಾಗಿರೋದು ಇವಳ ಮನೆಗೆಲ್ಲ ಇರೋದು ಇವ್ರ ಮನೆಯಿಂದ ಬಿಟ್ಬಿಟ್ಟು ಬಂದು ಆಗಲೇ 15-20 ದಿನ ಆಯಿತು ಈಗ ಏನಿದ್ರು ನಾನೇ ನೋಡ್ಕೋಬೇಕು ನಮ್ಮ ಅತ್ತೆನ. ಕಷ್ಟ ಪಟ್ಬಿಟ್ಟು ನೋಡ್ಕೊತಾ ಇವ್ನಿ ನಾನು ತುಂಡ್ರೆ ನಮ್ಮ ಅತ್ತೆನ. ಅಂತದ್ರಾಗ ಇವ್ರ ಮನೆಗೆ ಹೋಗ್ಬಿಟ್ಟು ಇವ್ರ ಮನೆಗೆ ನೀವು ಕಾಪಿ ಕುಡ್ಕೊಂಡು ಮಾತಾಡೋದು. ಬನ್ನಿ ನಮ್ಮ ಮನೆಗೆ ನೀವು ಹೋಗ್ಬಿಟ್ಟು ನಮ್ಮ ಮನೆಗೆ ನೀವು ಕಾಪಿ ಕುಡ್ಕೊಂಡು ಮಾತಾಡೋಣ. ಅದ್ರಾಗ ಏನೈತೆ ನೋಡಿ ಹೊಸಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಸುಮ್ಮನೆ ತಲೆ ಕೆಟ್ಟರಂಗೆ ಅದು ಇದು ಅಂತ ಮಾಡಕ್ ಹೋಗ್ಬೇಡಿ. ನೋಡಿ ನನಗೆ ಗೊತ್ತು, ನಂದು ಹೆಂಗೆ ಕ್ಲಿಯರ್ ಮಾಡ್ಕೋಬೇಕು ಅಂತ ನಾನು ಮಾಡ್ಕೋತೀನಿ. ನೀವು ಸುಮ್ಮನೆ ನೀವು ಹೋಗೋದು ಕಲ್ತ್ಕೊಳ್ಳಿ. ನಿಮ್ದೇ 3 ತೂತಾಗೈತೆ ಅಂತದ್ರಾಗ ಮತ್ತೆ ಏನು ಕಿವಿಸಿಗೆ ಬೇರೆ ಬರ್ತಾ ಇದ್ದೀರಾ. ನೋಡಿ ನಾನು ನಮ್ಮ ಅತ್ತೆ ಇದ್ದಾಗ ಮಾತಾಡ್ಕೊಂಡು ಡೀಲ್ ಮಾಡ್ಕೊಂಡ್ರದ್ದು ಇದನ್ನ. ನೀವು ಸುಮ್ಮನೆ ನಿಮ್ಮ ಪಾಡು ನೀವು ಹೋಗಿ. ನಾನು ನೋಡ್ಕೊತೀನಿ. ಇವ್ರನ್ನ ಮನೆ ಕರ್ಕೊಂಡು ಇದೊಂದೇ 1 ತಿಂಗಳು ಎಲ್ಲ ಕಂಪ್ಲೀಟ್ ಆಯ್ತದೆ. ಹೆಂಗೋ ಎಲ್ಲ ನೆಮ್ಮದಿಯಾಗಿರ್ತೀವಿ ನಾವು. ತಿರುಗಿ ಮಧ್ಯ ಬಂದು ನೀವು ಕಡ್ಡಿ ಎಲ್ಲಾಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನೀವು ಹೋಗಿ. ನಿನಗೆ ಎಷ್ಟು ಅಧಿಕಾರ ಆಯಿತು ಅತ್ತೆ ಮೇಲೆ, ನನಗೂ ಅಷ್ಟೇ ಅಧಿಕಾರ ಐತೆ ನಮ್ಮ ಅತ್ತೆ ಮೇಲೆ. ನಮ್ಮ ಅತ್ತೆನ ಕರ್ಕೊಂಡು ಸಾಕಂತ ಇರೋದು ನಾನು. ಅಂದಮೇಲೆ ಮನೆ ನಾನು ಕಷ್ಟಪಟ್ಬಿಟ್ಟು ಸಂಘದ ಸಾಲ ಸಮೇತ ಕಟ್ಟಿವ್ನಿ. ನಮ್ಮ ಅತ್ತೆ ನಮ್ಮ ಮನೆಗಿರೋದಕ್ಕೆ ನಿನ್ನ ಹತ್ರ ಕೇಳಿದ್ರೆ ಮುರುವದಿ ಹೋಯ್ತದೆ ಅಂತ ಸಂಘದ ಸಾಲನೂ ಬಿಡ್ದಿದ್ದಂಗೆ ಕೊಟ್ಟಿದ್ದೀನಿ. ಅಂಥದ್ರಾಗೆ ಸಾಲ ಪಾಲ ಎಲ್ಲ ಕೊಟ್ಟಿದ್ರು ನೀನು ಮಾತ್ರ ಇವಾಗ ಈ ಅಪ್ಪನ ಕರ್ಕೊಂಡ್ಬಿಟ್ಟು ಮನೆ ಕೂರ್ಸ್ಕೊತೀನಿ ಅಂತ ಹೇಳ್ತಾ ಇದೀಗಲ್ವಾ? ಬೇಕಾಗಿಲ್ಲ ಮನೆ ಕೂರಿಸ್ಕೊಳ್ಳೋದು. ಮನೆ ಕೂರಿಸ್ಕೊಳ್ಳೋದು ನಾನೇ ಕರ್ಕೊಂಡೋಗ್ಬಿಟ್ಟು. ಬನ್ನಿ ಬನ್ನಿ ನಮ್ಮ ಮನೆಗೆ ನೀವು ಬನ್ನಿ ನಮ್ಮ ಮನೆಗೆ ಕುಂತ್ಕೊಳ್ಳೋದು ಏನೇನಾಯ್ತೋ A to Z ಎಲ್ಲ ಮಾತಾಡ್ಬಿಡ್ನಿ ನಮ್ಮ ಮತ್ತೆ ನನ್ನ ಮಾತೆ ಕೇಳೋದು. ನಮ್ಮ ಮನೆಗೆ ಏನೇ ಇರೋದು. ನೀವು ಬನ್ನಿ ಸುಮ್ಕೆನೆ. ನೋಡಿ ನನಗೇನಂತೆ ಯಾರಾದರೂ ಸರಿ ಅವ್ರ ಸಿಗ್ನೇಚರ್ ಹಾಕಿದ್ರೆ ಸರಿ, ನಿಮ್ಮ ಮನೆ ಇವ್ರ ಮನೆ ಅಂತ ನನಗೇನು ಅವಶ್ಯಕತೆನೇ ಇಲ್ಲ. ನನಗೆ ಇಬ್ಬರಿಗೆ ಯಾರ ಮನೆ ಆದ್ರೂ ಅವ್ರು ಸೈನ್ ಹಾಕ್ಬಿಟ್ಟು ನಂದೆಲ್ಲ ಕ್ಲಿಯರ್ ಮಾಡ್ಕೊಟ್ಬಿಟ್ರೆ ನಾನು ಹೊರಡ್ತೀನಿ. ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಯ್ಯೋ ನೀವು ಬನ್ನಿ ಬನ್ನಿ. ನಾನಿಲ್ವೇ ನಾನೆಲ್ಲ ನೋಡ್ಕೊತೀನಿ. ಮತ್ತೆ ನಮ್ಮ ಮನೆಗೇನೆ ಇರೋದು. ಅಯ್ಯೋ ಬನ್ನಿ ಬನ್ನಿ. ಕಾಪಿ ಗಿಪಿ ಎಲ್ಲ ನಿಮಗೆ ಬೇಕಾದ್ರೆ ಪಾಯಸನೇ ಮಾಡ್ಕೊಡ್ತೀನಿ ಬನ್ನಿ ಬಿಸಿ 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 ಪಾಯಸ ಗಸಗಸೆ ಪಾಯಸ ಏನೇ ಮಾಡ್ಕೊಡ್ತೀನಿ. ಕುಡ್ಕೊಂಡು ಏನೇ ಮಾತಾಡೋಣ ಬನ್ನಿ ಅಯ್ಯೋ ಬನ್ನಿ ನಮ್ಮ ಮತ್ತೆ ನಮ್ಮ ಮನೆಗೆ ಇರೋದಕ್ಕೆ ನೀವು ನೋಡಿ ಬನ್ನಿ. ನಮ್ಮ ಮತ್ತೆ ನಮ್ಮ ಮನೆಗೆ ಇರೋದು. ಯಾಕೆ ನಾನೇ ಕೊಡ್ತೀನಿ ಅಂದ್ರೆ ಬಾ 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 ಬಂದು ತಲೆ ತಿಂತಾನಲ್ಲ. ಇವ್ನ ತಲೆನಾಗ ಕೂದಲು ಮಾತ್ರ ಇಲ್ಲ ಅನ್ಕೊಂಡಿದ್ದೆ, ತಲೆನಾಗ ಮೆದುಳು ಇಲ್ಲ ಅನ್ನಿಸ್ತದೆ. ಬೊಟ್ಟಿ ನನ್ನ ಮಗಂಗೆ ಏನೇನು ಇಲ್ಲ ಬಿಡು ಇವ್ನ ತಲೆನಾಗಿ. ಕೊಂತ್ರಿ ನನ್ನ ಮಗ ಅಲ್ಲ. ಹೆಂಗೆ ಇಲ್ಲಿ ನಾನು ಕಟ್ಟಬೇಕಿರೋದನ್ನ ಕರ್ಕೊಂಡು ಹೋಗ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವನೇ ಕುಣಿಬೇಕಾದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಂಡ್ಲಿ? ನೋಡುವ
ಈಗ ಸುಮ್ನೆ ಕರ್ಕೊಂಡು ಹೋಗೋದಲ್ಲ, ಮತ್ತೆ ಅವ್ರನ್ನ ನಮ್ಮ ಮನೆ ಕಳ್ಸಿದ್ರೆ ನಾನು ಸುಮ್ನೆ ಬಿಡಕ್ಕಿಲ್ಲ. ನಾನು ಇವಾಗ ಇರಕ್ಕಿಲ್ಲ, ನಾನು ಎಲ್ಗೋ ಹೋಯ್ತಾ ಇದೀನಿ ಇಂಪಾರ್ಟೆಂಟ್ ಕೆಲ್ಸಕ್ಕೆ. ಮತ್ತೆ ಏನಾದ್ರೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀವು ಮತ್ತೆ ನಮ್ಮಂತಕ್ ಬಂದ್ರೆ ನಾನು ಸಣ್ಣಕ್ಕಿರಕ್ಕಿಲ್ಲ, ಈಗಲೇ ಹೇಳಿದೀನಿ. ಅಮ್ಮ ತಾಯಿ ನಿಮ್ಮ ಅಂತಕ್ಕೆ ಯಾರು ಕರೆಸ್ತಾರೆ ಕಳಿಸ್ಬಿಡ್ತಾರೆ ಅಪ್ಪನ. ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ತಾನೆ. ಅದು ಏನು ಕ್ಯಾಮೆ ಮಾಡ್ಕೋಬೇಕು ನೀನು ಮಾಡ್ಕೊ ಹೋಗು. ನಾನಂತೂ ಇವನಂತೂ ನಮ್ಮ ಮನೆಗೆ ನೀ ಕರ್ಕೊಂಡು ಹೋಗೋದು ಬೇಡ ಬಿಡಿ. ಯಾರಾದ್ರೇನಂತೆ, ನಾನು ನಿಮ್ಮ ಅತ್ತೆ ಸೈನು ನಿಮ್ಮ ಅತ್ತೆ ವಿಷಯ ಇಂಪಾರ್ಟೆಂಟ್ ಅಷ್ಟೇನೆ. ಅದ್ಬಿಟ್ಟು ನೀವು ಇನ್ನು ಯಾರು ಕೊಟ್ಟರು ಒಂದೇ ಅಲ್ವಾ. ಬಿಡಿ ಮೇಡಮ್ ಪರವಾಗಿಲ್ಲ, ಇವ್ರ ಮನೆಗೆ ಹೋಗ್ತೀನಿ. ಇನ್ನೇನಂತೆ ಪಾಪ ನೀವು ಬೇರೆ ಏನೋ ಕೆಲಸ ಐತೆ ಅಂತ ಹೇಳಿದ್ರಲ್ಲ, ನೀವು ಕೆಲಸ ಮಾಡ್ಕೊ ಹೋಗಿ. ಇಷ್ಟು ವರ್ಷ ಪಾಪ ನೀವೇನೇ ಡೀಲ್ ಮಾಡಿದ್ದೀರಾ, ಇವಾಗ ಇವರೇನೇ ಮಾಡ್ತಾರೆ, ಹೋಗಿ ಪರವಾಗಿಲ್ಲ. ಇನ್ನೊಂದ್ಸಲ ಯೋಚನೆ ಮಾಡಿ ನಮ್ಮ ಅಂತಕ್ ಮತ್ತೆ ಬಂದ್ಬಿಟ್ರೆ ನಿಜವಾಗ್ಲೂ ಹಿಡ್ಕೊಂಡು ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಅತ್ತೆನೋ ನೀವೇ ನೋಡ್ಕೋಬೇಕು, ಉಳ್ದಿರೋ ಕೆಲಸನೂ ನೀವೇ ನೋಡ್ಕೋಬೇಕು. ಒಪ್ಕೊಂಡಿದ್ದೀರಾ ತಾನೇ? ನಾನು ಒಂದು ಕಿತ ಮಾತು ಕೊಟ್ರೆ 1,000 ಕಿತ ಮಾತು ಕೊಟ್ಟಂಗೆ. ಈ ಮಾತು ತಪ್ಪನ್ನೇ ಅಲ್ಲ. ನನ್ನ ಮಾತನ್ನ ತಪ್ಪಿಟ್ರೆ ಮೀಸೆ ಬಳಸ್ಕೊಬಿಡ್ತೀನಿ, ಸರಿನಾ? ಸರಿ, ನಿಮ್ಮಿಷ್ಟ. ನಾನು ಬೇರೆ ಬೇರೆ ಕೆಲಸ ಐತೆ, ನನಗೆ ವೆರಿ ಇಂಪಾರ್ಟೆಂಟ್ ಕೆಲಸ ಐತೆ ನನಗೆ. ನಾನು ಹೋಯ್ತೀನಿ ಸಾ. ಇವ್ರ ಮನೆಗೆ ನೀವು ಹೋಗಿ ಸಾ, ಕರ್ಕೊಂಡು ಹೋಯ್ತಾರೆ. ಹೋಗ್ಬಿಟ್ಟು ಅದ ಮತ್ತೆನೂ ಅಲ್ಲೇ ಇರ್ತದೆ, ಮಾತಾಡ್ಕೊಂಡು ನಿಮ್ಗೆ ಇನ್ನೂ ಸುಲಭ ಆಯ್ತದೆ ಸಾ. ಅಲ್ಲೇ ನಮ್ಮ ಅತ್ತೆ ಮುಂದೆ ನೀವು ಮಾತಾಡ್ಕೊಂಡು ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಹೊರಡಿ ಸಾ. ಸರಿ ಮೇಡಮ್, ಆಯ್ತು. ಬನ್ನಿ ಸಾ ಮನೆಗೆ ಬನ್ನಿ ಸಾ. ಕುಂತ್ಕೊಳ್ಳಿ ಆರಾಮಾಗಿ ಕುಂತ್ಕೊಳ್ಳಿ ಸಾ. ಇದು ನಿಮ್ಮನೆ ಏನಿ ಅಂತ ಅನ್ಕೊಳ್ಳಿ ಸಾ. ಲೇ, ಏನ್ ಮಾಡ್ತಿದ್ದೀಗೆ? ಬಾರೆ ಇಲ್ಲಿ. ಏನ್ರಿ, ಯಾರು ಇವರು? ನಿಮ್ಮ ಅಮ್ಮಂದು ಕಾಸು ಬರ್ಬೇಕಿತ್ತಲ್ಲ, ಪೊದ್ದಿ ಸೀಕ್ರೆಟಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ಲು. ಅಲ್ಲಿ ನಿಂತ್ಕೊಂಡು ದುಡ್ಡಿನ ವ್ಯವಹಾರ ಅದೇನೋ ದುಡ್ಡು ಪಡ್ಡು ಕೊಟ್ಟದು ತಗೊಳ್ಳೋದು ಅಂತ ಏನೋ ಸೀಕ್ರೆಟಾಗಿ ಮಾತಾಡ್ತಿದ್ರು. ಅದಕ್ಕೆ ನಾನು ಸೀಕ್ರೆಟ್ ಎಲ್ಲನೂ ಏನಕ್ಕೆ ಇದು ಮಾಡಬೇಕು ಅಂತ ನಾನೇನಿಯ ಬೇಕಂತ ಹೇಳ್ಬಿಟ್ಟು ಈ ಅಪ್ಪನ ಇಲ್ಲಿಗೆ ಏನಿಯ ಕರ್ಕೊಂಡ್ಬಿಟ್ಟು ಬಂದೆ. ನಮ್ಮ ಅತ್ತೆ ನಮ್ಮ ಜೊತೆಗೆ ಏನಿಯ ಇರೋದು, ನಮ್ಮ ಜೊತೆಗೆ ಏನಿಯ ಬರ್ರಿ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ನಾನೇನ ಯಾಮಾರ್ಬಿಟ್ಟಿದ್ರೆ ಕಾಸು ಎಲ್ಲನೂ ಪೊದ್ದಿಗೆ ಹೊಂಟೋಗ್ಬಿಡೋದು. ರೀ, ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ರಲ್ರಿ. ಅಯ್ಯೋ ಶಿವನೇ. ಕಾಪಿ ಇಕ್ಕಲ್ಲ ನೇನ್ರು, ಕುಂತ್ಕೊಳ್ಳಿ. ನಮ್ಮ ಅತ್ತೆ ಇಲ್ಲೇ ಎಲ್ಲ ಹೋಗೈತಿ, ಒಂದು 10 ನಿಮಿಷ ಬರ್ತದೆ. ಇರಿ, ಕಾಪಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಏನ್ ಸರ್ ನೀವು ಇಷ್ಟೊಂದು ಮರ್ಯಾದೆ ಕೊಟ್ಬಿಟ್ಟು ಇಷ್ಟೆಲ್ಲ, ನಿಜ ನಾನು ಇಷ್ಟೆಲ್ಲ ಮರ್ಯಾದೆ ಕೊಡೋಣ ನಾನು ನೋಡೇ ಇಲ್ಲ ಕೊಡ್ಬೇಕಲ್ವ ಅಯ್ಯೋ ದೇವ್ರೆ, ನೀವೇನ್ ಬ್ಯಾರೆ ನಮ್ಮರಿದ್ದಂಗೆ ಏನಿಯ ಕೊಡ್ಬೇಕಲ್ವ ಕೊಡ್ಬೇಕು, ಎಲ್ಲನೂ ಕೊಡ್ಬೇಕು. ಏನ ಮೆಚ್ಕೊಂಡೆ. ಪೊದ್ದು ಒಬ್ರನೇನೆ ಈ ತರ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ, ಆದ್ರೆ ನೀವು ಇದೇ ತರ ಅಂತ ಹೇಳ್ಬಿಟ್ಟು ಗೊತ್ತಾಗಿ ತುಂಬಾ ಖುಷಿ ಆಯ್ತು ಸರ್. ನನ್ಗಂತೂ ಬಾಳ ಅಂದ್ರೆ ಬಾಳ ಖುಷಿ ಆಯ್ತು. ತಗೊಳ್ಳಿ ತಗ, ಕಾಪಿ ತಗೊಳ್ಳಿ ನಮಗ್ ಖುಷಿ ಆಯ್ತು ಮನೆಗ್ ಬಂದಿದ್ದು. ಇರಿ ನಮ್ಮ ಅಮ್ಮನ್ ಕರೆದ್ಬಿಟ್ಟು ಬರ್ಲಾ? ಪರವಾಗಿಲ್ಲ. ಅಮೌಂಟ್ ಕಟ್ಟಿದ್ಮೇಲೆ ಅವ್ರ ಸೈನ್ ತಗೊಳ್ಳೋದು ನಾವು. ಅಮೌಂಟ್ ಕಟ್ಟಿ ಅಷ್ಟೊತ್ತಿಗೆಲ್ಲ ಫಿಲ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಸೈನ್ ಮಾಡಿಸಿದ್ರೆ ಆಯ್ತು. ನಾವು ಕೊಡ್ಬೇಕಾ ನೀವು ಕೊಡ್ಬೇಕಾ ಸರ್? ಅರ್ಥ ಆಗ್ಲಿಲ್ಲ. ಅಮೌಂಟ್ ಅಂತ ಏನೋ ಹೇಳ್ತಿದ್ರಲ್ಲ, ನಾವಾ? ಸರ್ ಏನ್ ಈ ತರ ಮಾತಾಡ್ತಿದ್ದೀರಾ ಸರ್? ಅಮೌಂಟು ಅದೇ ಈ ಮನೆ ಮೇಲೆ ಲೋನ್ ತಗೊಂಡಿದ್ರಲ್ವಾ, ಇದು ನಿಮ್ದು ಲಾಸ್ಟ್ನೇ ಕಂತಲ್ವಾ? ಇನ್ನು 15,000 ಕಟ್ಟಿದ್ರೆ ಇದೆಲ್ಲ ಲೋನ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತಲ್ವಾ? ಪೊದ್ದು ಅವ್ರನ್ನೇ ಅವ್ರ ಅತ್ತೆನ ಕರ್ಕೊಂಡು ಬಂದ್ಬಿಟ್ಟು ಏನೋ ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ರು, ನಮ್ಮ ಬ್ಯಾಂಕಲ್ಲಿ ತಗೊಂಡಿದ್ರು. ತಿಂಗಳ ಅಲ್ಲೇ ಬ್ಯಾಂಕಲ್ಲೇ ಕಟ್ಟಾಗೋದು. ಈ ಸಲ ಯಾಕೋ ಅವರು ಅಮೌಂಟು ಬ್ಯಾಂಕಲ್ಲಿ ಇಟ್ಕೊಂಡಿರಲಿಲ್ಲ, ಕಟ್ಟಾಗಲಿಲ್ಲ. ಅದಕ್ಕೆ ಮನೆ ಹತ್ರ ಹುಡ್ಕೊಂಡು ಬಂದಿದ್ದೆ. ಒಂದು 2-3 ಸಲ ಬಂದಿದ್ದೆ, ಈ ಥರ ಆಗಿತ್ತು. ಅವರು ಊರಾಗೆಲ್ಲ ಬಂದ್ಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ, ಹಾಗೆಲ್ಲ ಹೊರಗಡೆ ನಿಂತ್ಕೊಂಡು ಮಾತಾಡ್ಬಿಡಿ ಸರ್, ಡೈರೆಕ್ಟಾಗಿ ಮನೆ ಒಳಗಡೆ ಬನ್ನಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ, ಅದಕ್ಕೆ ಅವ್ರ ಹತ್ರ ಮಾತಾಡ್ತಿದ್ದೆ. ಇವಾಗ ನೀವೇ ಕರ್ಕೊಂಡು ಬಂದ್ರಲ್ಲ ಅಮೌಂಟ್ ಕಟ್ತೀನಿ ಅಂತ ಹೇಳಿ, ಎಂಥ ಒಳ್ಳೆ ಅಳಿಯ ಸರ್ ನೀವಂತೂ. ನೋಡಿ 15,000 ಕೊಟ್ಬಿಡಿ ಸರ್, ಇನ್ನು ಈ ಮಂತಿನ ಕ್ಲಿಯರ್ ಆಗೋಗ್ಬಿಡುತ್ತೆ ಅಮೌಂಟು. ಏನ್ ಸರ್ ಹೇಳ್ತಿದ್ದೀರಾ? ನೀವು ನಮಗೆ ಕಾಸು ಕೊಡೋದ, ನಾವು ನಿಮಗೆ ಕಾಸು ಕೊಡೋದ? ಸರ್ ಸಾಲ ತಗೊಂಡ್ರೆ ನೀವು ಒಂದ್ಮೇಲೆ ನೀವೇ ಅಲ್ವಾ ಸರ್ ಕೊಡಬೇಕು? ಈ ಮನೆ ಮೇಲೆ ಲೋನ್ ತಗೊಂಡಿದ್ದವರು ಪದ್ದು ಅವರು, ಅವ್ರ ಅತ್ತೆಯವರು ಬಂದ್ಬಿಟ್ಟು ಆಗಲೇ ಸುಮಾರು ಒಂದೂವರೆ ವರ್ಷ ಆಯಿತು ಅನ್ಸುತ್ತೆ. ಅವಾಗ ತಗೊಂಡ್ರದ್ದು ಲೋನು ಕ್ಲಿಯರ್ ಮಾಡ್ತಾವ್ರೆ. ಇದು ಲಾಸ್ಟ್ನೇ ಕಂತು 15,000 ಕಟ್ಬಿಟ್ಟು ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಸರ್. ಅವ್ರು ಅದಕ್ಕೆ ಮನೆ ಬನ್ನಿ, ಮನೆ ಒಳಗಡೆ ಕಟ್ತೀನಿ ಅಂತ ಹೇಳಿ ಕರಿತಾ ಇದ್ರು, ನೀವೇ ಕರ್ಕೊಂಡು ಬಂದ್ರಲ್ಲ ಸರ್. ನಿಮ್ ತಲೆನಾಗ ಬುದ್ಧಿ ಆಯ್ತೋ ಲದ್ದಿ ಆಯ್ತೋ ನಾ ಕಾಣೆ. ಏನಂತ ಕರ್ಕೊಂಡ್ಬಿಟ್ಟು ಬಂದಿದ್ದು ನೀವು? ಕಾಸು ಕೊಡ್ತಾರೆ ಅಂತ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಇವಾಗ ಸಾಲ 15,000 ರೂಪಾಯಿ ಎಲ್ಲಿಂದ ಕಟ್ಟನಿ? ಎಲ್ಲ ಎಡವಟ್ ಕೆಲಸ ಏನಿಯ ಮಾಡೋದು ನೀವು? ಒಸಿನ ಏನೋ ನ್ಯಾಯವತ್ ಕೆಲಸ ಮಾಡಿದ? ನಿಮ್ ತಲೆನಾಗ ಏನಾರ ಬುದ್ಧಿ ಆಯ್ತಾ? ಹೆಂಗೋನ ಮುದ್ಕೆ ಕರ್ಕೊಂಡೋಗಿ ಕಟ್ಟೋದು ಯಾಕೆ? ಸುಮ್ಕೇನಿಯ ಕರ್ಕೊಂಡ್ಬಿಟ್ಟು ಬಂದಿದ್ದೀಗ? ಹೋಗು ಸುಮ್ಕೇನಿಯ, ಹೋಗ್ಬಿಟ್ಟು ನಮ್ಮ ಮುದ್ಕೆ ಮಂತಾಗ ಬಿಟ್ಬಿಟ್ಟು ಬಾ ಹೋಗು. ಇವಯ್ಯನ್ನ ಯಾರು ಕಟ್ಟೋರು ಕಾಸ? ಲೇ ಪೊದ್ದಿ 2-3 ಸಲ ಹೇಳಿದ್ಲು ಒತ್ತಿ ಮತ್ತೆ ಕರ್ಕೊಂಡ್ಬಿಟ್ಟು ಬರಂಗಿಲ್ಲ, ಕರ್ಕೊಂಡ್ಬಿಟ್ಟು ಬಂದ್ರೆ ಸುಮ್ಮನೆ ಬಿಡಕ್ಕಿಲ್ಲ ಅಂತ ನಾನು ಅವಾಜ ಕೇಳ್ದೆ. ನನ್ನ ಮೀಸೆ ಬೋಳ್ಸ್ಕೊತೀನಿ ಕರ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಹಂಗೆ ಕರ್ಕೊಂಡೋಗ್ಲಿ? ಕರ್ಕೊಂಡೋದ್ರೆ ನನ್ನ ಮೀಸೆ ಬೋಳ್ಸ್ಕೋಬೇಕಾಯ್ತದೆ. ನಿನ್ ಮೀಸೆಗೆ ಏನು ಊಟ ಹಾಕಿಲ್ಲ? ನಿನ್ ಮೀಸೆ 15,000 ರೂಪಾಯಿ ಬೆಲೆ ಬಾಳ್ತದ? ನಿನ್ ಮಕ ಮುಚ್ಕೊಂಡು ಹೋಗ್ಬಿಟ್ಟು ನಿನ್ ಮೀಸೆ ಬೋಳ್ಸ್ಕೊಂಡ್ರು ಪರವಾಗಿಲ್ಲ, ಹೋಗ ಅಪ್ಪನ ಕರ್ಕೊಂಡು ಬಿಟ್ಬಿಟ್ಟು ಬಾ ಹೋಗು. ಈ ಕಾಸು ಎಲ್ಲಿಂದ ತಂದ್ಬಿಡನಿ? ಅಯ್ಯಪ್ಪ, ಕಾಸು ಕೊಡಕ್ ಬಂದವನ್ ಅಂತ ಕರ್ಕೊಂಡ್ಬಿಟ್ಟು ಬಂದ್ರಲ್ಲ, ಈಗ ಎಲ್ಲಿಂದ ಅಂತ ಹೇಳ್ಬಿಟ್ಟು ತಂದ್ಬಿಡಕಾಯ್ತದೆ? ಈಗ ಒಳ್ಳೆ ಸಸೂರ ಆಯ್ತು ನಿಮ್ದಂತೂ. ಲೇ ಇದು ಯಾಕೆ ನನ್ನ ಮೇಲೆ ಗೂಬೆ ಕೂರಿಸ್ತೀಯಾ? ಅದೇ ನೀವು 15 ಲಕ್ಷ ರೂಪಾಯಿ ಕಾಸಾಗಿದ್ರೆ ಜೋಬ್ ಇಳಿಸ್ಕೊತಾ ಇರ್ಲಿಲ್ವಾ? ಇವಾಗ ಏನೋ ಸಣ್ಣ ತಪ್ಪು ಮಾಡಿವ್ನಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ದೀಗ ನೀನು? ಇದು ಸಣ್ಣ ತಪ್ಪು. ಇದು ನಿನ್ ಮಕ್ಕ ಮುಚ್ಚ ಈ ಕಡೆಯಿಂದ ಹಾಕೊಂಡು ದೇವ್ರನೆ ಚಟ್ನಿ ಮಾಡಕ್ ಬಿಡ್ತೀನಿ ಅಷ್ಟೇ. ಏನಿಯಾ ನನಗೆ ಸುಮ್ಮನೆ ತಿಕ್ಲತ್ತಿಸ್ಬೇಡ. ಮೊದ್ಲೋಗ್ಬಿಟ್ಟ ವೈನವ್ರ ಮನೆಗೆ ಬಿಟ್ಬಿಟ್ಟು ಹೋಗು ಕಾಸು ಕಟ್ಟಕ್ಕೆ. ನಮ್ಮದ್ರಲ್ಲಿಂದ ಬರ್ಬೇಕು 15,000. ಎಲ್ಲಿ ಕಟ್ಟದೇಳಿ? ಲೇ ನಾನೇನೇ ಮಾಡ್ಲಿ? ಆವಾಜ್ ಹಾಕ್ಬಿಟ್ಟು ಗಂಡಸ್ತಾರ, ದೊಡ್ಡ ಗಂಡಸ್ತಾರ ಆವಾಜ್ ಹಾಕ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ಹೆಂಗನ ಮಾಡ್ಕೊಟ್ಬೇಕು? ಇವಾಗ ಕೊಟ್ಲಿಲ್ಲ ಅಂದ್ರೆ 3 ವಾದಿ ಇರ್ತದ? ದೇವ್ರ ಮನೆಗೂ ಆಗಕ್ಕಿಲ್ಲ. ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಬರಕ್ಕೆ ಪೊದ್ದು ಹತ್ರ 3 ವಾದಿ ಪ್ರಶ್ನೆ. ನನ್ ಗಂಡಸಿ ಎಲ್ಲ ಅಂತ ಅಂದ್ಬಿಡ್ತಾಳ ಅಷ್ಟೇನಿಯಾ?
ಅಯ್ಯಯ್ಯ ನಿನ್ ಗಂಡ್ಸಾಗ ಏನಾಗ್ಬೇಕು ಹೋಗ್ ಸುಮ್ಕೆನೆ ಬಂದ್ಬಿಟ್ಟ ಇಲ್ಲಿ ಒಳಗಡೆಗೆ ಬಂದು ಏನದು ಕಾಪಿ ಮಾಡ್ಕಬಾ ಅಂತ ಹೇಳ್ಬಿಟ್ಟು ಇವ ಹಿಂಗ್ ಕಾಪಿ ಬೇರೆ ದಂಡ ಸಾಲ ವಸೂಲಿ ಮಾಡಕ್ ಬಂದಿರೋನ್ ಯಾರನ್ನಾದ್ರೂ ಹಿಂಗೆಲ್ಲ ಆರ್ತಿ ಎತ್ತು ಒಳಗಡೆ ಕರ್ಕೊಂಡ್ಬಿಟ್ಟು ಬಂದು ಸೇವೆ ಮಾಡ್ತಾರ. ಅಯ್ಯೋ ಕರ್ಮುವೆ ಅದೇನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕೋ ನನ್ನ ಟೇಮೇ ಸರಿ ಇಲ್ಲ. ಏನು ಮಾಡಿದ್ರು ಎಡವಟ್ಟು ಆಯ್ತದೆ. ಯಾಕೆ ಅಂತಲೇ ಅರ್ಥ ಆಯ್ತಿಲ್ಲ. ಹಿಂಗೆ ಮಾಡಕ್ಕೆ ಹೋದ್ರು ಎಡವಟ್ಟು, ಹಂಗೆ ಮಾಡಕ್ಕೆ ಹೋದ್ರು ಎಡವಟ್ಟು, ಏನು ಮಾಡಿದ್ರು ಎಡವಟ್ಟು ನನ್ನ ಮಗ ಆಗೋಗ್ಬಿಟ್ಟಿವ್ನಿ ನಾನು. ಏನು ಬಂದಿತ್ತು ನನಗೆ ದೊಡ್ಡಪ್ಪತ್ತು, ಇದೆಲ್ಲ ಬೇಕಿತ್ತ ನನಗೆ. ದಾರೆಗೆ ಹೋಗೋ ಮರ ಮುನ್ನ ಮನು ಕರೆದಂಗೆ ಆಯಿತು ನಂದಂತೂ. ಥು, ನನ್ನ ತಲೆನ ಕೂದಲು ಇಲ್ಲ ಬುದ್ಧಿನೂ ಇಲ್ಲ ಅಂತ ಎಲ್ಲರೂ ಹೇಳೋದು ನಿಜನಾ? ಹೆಂಗೆ ಕರ್ಕೊಂಬಿಟ್ಟು ಬಂದ್ಬಿಟ್ನಲ್ಲ ನಾನು. ಸಾ పొద్దు ಮನೆಗೆ ನೀವು ಹೋಗ್ಬಿಟ್ಟು ಸಾಲ ಕಟ್ಟಿಸ್ಕೊತೀರ ಸಾ? ನಮ್ಮ ತಾಗೇನು ಕಾಸಿಲ್ಲ ಸಾ? ಏಯ್ ನನ್ಗೇನು ಮಾಡಕ್ಕೆ ಕೆಲಸ ಇಲ್ದಂಗೆ ಇಲ್ಲಿ ಬಂದು ಕುಂತಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟ? ಹಾ, ನೀನು ಹೇಳ್ದಂಗೆ ಓಕೆ, ನೀನು ಹೇಳ್ದಿದ್ದಾಗ ಬರೋಕ್ಕೆ ನನಗೇನು ತಲೆ ಕೆಟ್ಟಾಯ್ತಾ? ಬಾಯಿ ಮುಚ್ಕೊಂಡು ದುಡ್ಡು ಕೊಟ್ರೆ ಸರಿ, ಇಲ್ಲಾಂದ್ರೆ ಎಳ್ಕೊಂಡು ಹೋಗ್ತೀನಿ ಅಷ್ಟೇನೆ. ಏನೋ ಪಾಪ ಕರೆದಿದ್ಯಾ ಅಂತ ಹೇಳಿ ಬಂದು ಕುತ್ಕೊಂಡು ಇಲ್ಲಿ ಕಾಫಿ ಕುಡ್ಕೊಂಡು ಕುತ್ಕೊಂಡ್ರೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ? ಮುಚ್ಕೊಂಡು ದುಡ್ಡು ಕಟ್ಟು, ಯಾರ ಮನೆಗೆ ಹೋಗಲ್ಲ. ಅವ್ರು ಹೇಳಿಲ್ವಾ ಪೊದ್ದು ಅವರು? ಹಾಂ, ನಾನು ಕಟ್ಟಲ್ಲ ಸರ್, ಇವ್ರ ಹತ್ರನೇ ಕಟ್ಟಿಸ್ಕೊಳ್ಳಿ ಅಂತ ಹೇಳಿ. ನಮ್ಮನ್ನೇನಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ಮನೆಗಿರೋದ್ರೇನೆ ಎತ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇನೆ. ಮೊದಲೇ ಬ್ಯಾಂಕಿಗೆ ಸಾಲ ತಗೊಂಡವ್ರೆ ಈ ಮನೆ ಮೇಲೆ. ಇಲ್ಲ ಮನೆ ಖಾಲಿ ಮಾಡ್ಬಿಟ್ಟು ಈಚೆ ಕಡೆ ಕಳಿಸ್ತೀನಿ ಅಷ್ಟೇನೆ. ಅದೇನು ಮಾಡ್ತೀರೋ ಮಾಡಿ ನನ್ನ ಸಾಲ ತೀರಿಸಿ, ಇಲ್ಲ ಮನೆಯಿಂದ ಈಚೆ ಕಡೆಗೆ ಹೋಗಿ ಮನೆಗೆ ಸೀಲ್ ಹೊಡ್ಕೊಂಡು ಹೋಗ್ತೀನಿ. ಗಂಡಸ್ರು ಕಷ್ಟ ಅರ್ಥ ಮಾಡ್ಕೊಳ್ಳಿ ಸಾ. ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ಸಾ? ನಮ್ಮ ಕಷ್ಟ ಒಸಿ ಅರ್ಥ ಮಾಡ್ಕೊಳ್ಳಿ ಸಾ. ನಮ್ಮ ಕಷ್ಟ ಏನು ಅಂತ ಒಸಿ ನೋಡಿ ಸಾ. ನನ್ನ ಬಾಳು ಹೆಂಗಾಗೈತಿ ಅಂತ ಹೇಳ್ಬಿಟ್ಟು ಎಂಡ್ರ ತಗು ಉಗಿಸ್ಕೊಂಡು ಅತ್ತೆ ತಗು ಉಗಿಸ್ಕೊಂಡು ಹೆಂಗೆಂಗೋ ಕಷ್ಟಪಡ್ತಾ ಇದ್ದೀನಿ. ನೀವು ಒಸಿ ಅರ್ಥ ಮಾಡ್ಕೊಳ್ಳಿ ಸಾ ಪ್ಲೀಸ್ ಸಾ. ಒಸಿ ಅರ್ಥ ಮಾಡ್ಕೊಳ್ಳಿ. ನನ್ನ ಕಾಸಿಲ್ಲ ಸಾ. ಆ ಪೊದ್ದು ಮಂತಗೆ ನೀವು ಹೋಗ್ಬಿಟ್ಟು ಕಾಸು ಇಸ್ಕೊಳ್ಳಿ ಸಾ. ನಾನು ನಮ್ಮ ಅತ್ತೆ ಕಾಸು ಬಂದೈತಿ ಇಸ್ಕೊಳ್ಳಿ ಅಂತ ಕರ್ಕೊಂಬಿಟ್ಟು ಬಂದೆ ಸಾ. ಪ್ಲೀಸ್ ಸಾ, ಅಲ್ಲೇ ಹೋಗಿ ಇಸ್ಕೊಳ್ಳಿ ಸಾ. ನೀನೇ ಹೋಗಿ ಅಷ್ಟೊಂದು ಇದ್ರೆ ಇಸ್ಕೊಂಡು ಬಂದು ಇಲ್ಲೇ ಕಟ್ಟು ಹೋಗು. ನಿಮ್ಮ ಅತ್ತೆನ ಕರ್ಕೊಂಡು ಹಂಗೇನೆ ಪೊದ್ದು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಬರೋಗು. ನಾನು ಇಲ್ಲೇ ಕೂತಿರ್ತೀನಿ. ಅದೇನಾಗ್ತಿತ್ತೋ ಆಗ್ಲಿ. ಆಟ ಆಡಿಸ್ತೀರಾ? ಹಾ ಸಾ, ದೌಲತ್ತಾಗ ಮೀಸೆ ಬೋಳ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸಾ. ಮೀಸೆ ಬೋಳ್ಸ್ಕೋಬೇಕಾಯ್ತದೆ ಸಾ, ದಯವಿಟ್ಟು ಹೋಗಿ ಸಾ. ಹೇಳಿದ್ನಲ್ಲ, ಮನೆ ಸಾಮಾನು ಈಚೆ ಕಡೆಗೆ ಹಾಕ್ಬಿಟ್ಟು ಬೀಗ ಹಾಕೊಂಡು ಹೋಗ್ಬಿಡ್ತೀನಿ ಸಾಲ ಕಟ್ಟಲಿಲ್ಲ ಅಂದ್ರೆ. ಅವ್ರು ಇದೇ ವಿಚಾರಕ್ಕೆ ಏನೇನೆ ಅವ್ರು ಮನೆ ಒಳಗಡೆ ಕುತ್ಕೊಂಡು ಮಾತಾಡೋಣ ಬನ್ನಿ ಮರುವಾದಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಕರೀತಾ ಇದ್ದು. ನಾನು ಹೆಂಗೋ ಅಲ್ಲಿ ಕುತ್ಕೊಂಡು ಅಮೌಂಟ್ ಇಸ್ಕೊಂಡು ಹೋಗ್ತಾ ಇದ್ದೆ. ನೀವೇ ತಾನೇ ಮಧ್ಯ ನನ್ನ ಕೆಲಸ ಕಡ್ಡ ಮಾಡ್ಬಿಟ್ಟು ಬಂದಿದ್ದು. ಇವಾಗ ನೀವೇ ಹೋಗಿಸ್ಕೊಂಡು ಬನ್ನಿ ಅಮೌಂಟ್ನ. ನಾನು ಎಲ್ಲೂ ಹೋಗಲ್ಲ, ನೀವೇ ಮನೆಯಿಂದ ಈಚೆ ಕಡೆಗೆ ಹೋಗಿ. ಲಾಕ್ ಮಾಡ್ಕೊಂಡು ಹೋಗ್ತೀನಿ. ನಂಗೆ ನಿಜವಾಗ್ಲೂ ಬುದ್ಧಿ ಇಲ್ವಾ? ಅಯ್ಯೋ ಫ್ರೆಂಡ್ಸ್, ಯಾರನ್ನ ಹೊಸಿ ಹೆಲ್ಪ್ ಮಾಡಿಬಿಟ್ಟು ಫೋನ್ಪೇ ನಂಬರ್ ಹಾಕ್ತೀನಿ, ಒಂದು 15,000 ಹಾಕ್ಬಿಡಿ, ಸಾಲ ಕೊಟ್ಬಿಡಿ. ಬೇಕಾದ್ರೆ ನಾನೇನು ಆಮೇಕಿಂದ ಯಾವಾಗನ ತೀರಿಸ್ತೀನಿ. ಸಾಲ್ವ ಹಾಕ್ತೀರಾ? ನನ್ನ ಮ್ಯಾಲೆ ನಂಬಿಕೆ ಇದ್ರೆ ನೋಡಿ ನನ್ನ ನಂಬರ್ಗೆ ಹಂಗೇನೇ ಕಾಸು ಹಾಕ್ಬಿಡಿ. ದಯವಿಟ್ಟು ಹಾಕ್ಬಿಡಿ 15,000 ತೀರಿಸ್ಕೊಬಿಡ್ತೀನಿ ನಾನು. ದಯವಿಟ್ಟು ನಾನು ಇಲ್ಲ ಅಂತ ಅನ್ಬೇಡಿ. ಪ್ಲೀಸ್ ಹಾಕ್ಬಿಡಿ ಕಾಸ. ಹಾಕ್ರಿ ಈ ಕಳ್ಳ ನನ್ನ ಮಗಂಗೆ ಹಾಕ್ರಿ. ವಾಪಸ್ ಹಾಕ್ತಾನೆ.